ತಂದೆ ತಾಯಿ ನಿಮ್ಮ ಮಗ ದೊಡ್ಡ ಗುರಿ ಇಟ್ಟು ಓದ್ತಾ ಇದ್ದಾನೆ. ಈ ತರ ಗುರಿ ಇಡಕ್ಕೆ ತಂದೆ ತಾಯಿಯ ಮುಖ್ಯ ಕಾರಣ ಇರುತ್ತೆ. ತಾವು ಏನ್ ನಿಮ್ಮ ಮಗನಿಂದ ಬಯಸ್ತಾ ಇದ್ದೀರಿ, ಅಪೇಕ್ಷೆ ಪಡ್ತಾ ಇದ್ದೀರಿ? ನಿಮ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ ಪರಿಚಯ ಏನು ಅನ್ನೋದೇ ನನ್ನ ಮೊದಲ ಪ್ರಶ್ನೆ. ನಮ್ದು ಊರು ಬಂದು ಸ್ವಂತ ಊರು ಗಾಜನೂರು. ನಮ್ಮ ತಂದೆ ತಾಯಿ ಎಲ್ಲ ಅಲ್ಲಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಮೆಡಿಕಲ್ ರೆಪ್ ಆಗಿ ವರ್ಕ್ ಮಾಡ್ತೀನಿ. ನಮ್ದೇ ಒಂದು ಸಣ್ಣಕ್ಕೆ ನಮ್ದು ಒಂದು 8-10 ಪ್ರಾಡಕ್ಟ್ ಇದೆ. ನಾವೇ ಮಾರ್ಕೆಟ್ ಮಾಡ್ತೀವಿ. ಏನ್ ಪ್ರಾಡಕ್ಟ್ ಸರ್? ನಮ್ದು ಆಯುರ್ವೇದ ಇದೆ, ಅಲೋಪತಿ ಇದೆ. ನಾವು ಬೇರೆ ಬೇರೆ ಊರು ಅಂದ್ರೆ ಇವಾಗ ಹಿಂಗೆ NR-ಪುರ, ಶೃಂಗೇರಿ, ಈ ಕಡೆ ಆನಂದಪುರ, ಹಿಂಗೆ ಆ ಕಡೆ ಎಲ್ಲ ಓಡಾಡಿ ನಾವು ಮಾರ್ಕೆಟ್ ಮಾಡ್ತೀವಿ. ಆಯುರ್ವೇದ ಪ್ರಾಡಕ್ಟ್ ನೀವು ಮಾರದ? ಮಾರ್ಕೆಟ್. ಯಾವ ಆಯುರ್ವೇದ ಪ್ರಾಡಕ್ಟ್ ಕೇಳ್ಬೋದಾ? ಅದು ಇದರಿಂದ ಬರುತ್ತೆ, ನಮ್ಗೆ ಪಂಜಾಬಿಂದ ಬರುತ್ತೆ. ಇದು ಮಾಡ್ತಾ ಇದ್ದೀರಿ. ನಿಮ್ ಮಗ ಏನ್ ಓದ್ತಾ ಇದ್ದಾನೆ? ಅವನು 8th ಸ್ಟ್ಯಾಂಡರ್ಡ್ ಓದ್ತಾನೆ. ಭಾರತೀಯ ಏನ್ ಮುಂದ್ ಮಾಡಿಸ್ಬೇಕಂತ ಗುರಿ ಇದೆ? ಅವನು ಏನ್ ಆಗ್ತಾನೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಒಳ್ಳೆ ವ್ಯಕ್ತಿ ಆದ್ರೆ ಚೆನ್ನಾಗಿ ಓದ್ಕೊಂಡು ಆಮೇಲೆ ನೋಡ ಅವ್ನಿಗೆ ದೇಶದ ಪ್ರಜೆ ಆಗ್ಲಿ ಅನ್ನೋದೇ ನಿಮ್ ಬಯಕೆ. ನಿಮ್ಮ ಹೆಸರು ಏನು? ಶಶಿಧರ್. ಶಶಿಧರ್ ಸರ್, ನಿಮ್ ವಿದ್ಯಾಭ್ಯಾಸ ಎಷ್ಟು ಅಂತ ಕೇಳ್ಬೋದಾ? ನಾನು ಡಿಗ್ರಿ ಮಾಡಿದ್ದೀನಿ, BA ಓದ್ಕೊಂಡಿದ್ದೆ. ಮುಂದೆ ಓದಕ್ಕಾಗ್ಲಿಲ್ಲ ಅಂದ್ರೆ ಡಿಗ್ರಿ ಮಾಡಿ ನೀವು ಏನ್ ಮಾಡ್ತಾ ಇದ್ರಿ ಕೆಲಸ? ಡಿಗ್ರಿ ಆದ್ಮೇಲೆ ಸುಮಾರು ಕಂಪ್ನಿಗಳೆಲ್ಲ ವರ್ಕ್ ಮಾಡಿದೆ. ಇವಾಗ ಮಾಡ್ತಾ ಇದ್ದೀರಿ. ಮೇಡಮ್ ನಿಮ್ ಹೆಸರು? ನಮಸ್ತೆ, ನನ್ನ ಹೆಸರು ಕವಿತಾ ಶಶಿಧರ್ ಅಂತ. ನಾನು ಕುಶಾಲ ಅವರ ಅಮ್ಮ, ಶಶಿಧರ್ ಅವರ ವೈಫು. ನಾನು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ESI ಆಫೀಸಲ್ಲಿ. ಡಿಫಾರ್ಮಾ ಮಾಡ್ಬಿಟ್ಟು ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ESI. ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ಬಿಡಿ. ಪ್ರಶ್ನೆ ಮಧ್ಯದಲ್ಲಿ ಕೇಳಿದ್ವಿ, ಡಿಸ್ಟರ್ಬ್ ಮಾಡಿದ್ವಿ ಅಂತ ಆಗ್ಬಾರ್ದು. ನಿಮ್ ಹೆಸರು? ನನ್ನ ಹೆಸರು ಕವಿತಾ. ಕವಿತಾ, ಕೈಲಿ ಯಾಕೆ ಬಂದಿದ್ರಿ ಅಂತ ನನ್ನ ಪ್ರಶ್ನೆ. ನಾನು ಆಕ್ಚುಲಿ ನಮ್ ಓನರ್ ತಾಯಿ ಮನೆ ಇದು, ಹಂಗಾಗಿ ಇಲ್ಲಿ ಅಲೆ ಮನೆ ಮಾಡ್ತಾರೆ, ಬೆಲ್ಲ ಎಲ್ಲ ತಯಾರು ಮಾಡ್ತಾರೆ. ಹಾಗಾಗಿ ನಾವು ವರ್ಷ ಇಲ್ಲಿ ಭೇಟಿ ಕೊಡ್ತಾ ಇರ್ತೀವಿ. ನಮಗೆ ಖುಷಿ. ಅಲ್ಲಿ ಸಿಟಿಲೆಲ್ಲ ಸಿಗೋದಿಲ್ಲ, ನಾವೆಲ್ಲೂ ಬೆಲ್ಲ ಪ್ರಿಪೇರ್ ಮಾಡೋದು ಎಲ್ಲೂ ನೋಡಿಲ್ಲ, ನನ್ ಮಗ ನೋಡಿಲ್ಲ. ನಮ್ಗೆ ಬಹಳ ಖುಷಿ ಆಗತ್ತೆ ಇಲ್ಲಿ ಬಂದ್ರೆ. ಅವರೆಲ್ಲ ಪರಿಚಯ ಆಗಿದ್ದಾರೆ ನಮಗೆ ಆಕ್ಚುಲಿ ತುಂಬಾ. ವರ್ಷದ ನಿಮ್ಮ ಅವಿನಾಭಾವ ಸಂಬಂಧ? ಅವನು ಒಂದು 2-3 ಇಯರ್ಸ್ ಇದ್ದಾಗ ನಾವು ಅವ್ರ ಮನೆಗೆ ಬಾಡಿಗೆ ಇದ್ವಿ, ಅವಾಗಿಂದಾನು ಪರಿಚಯ. ಈಗ ಬಾಡಿಗೆ ಮನೆ ಬಂದವರು ಸಾಂಪ್ರದಾಯಿಕವಾಗಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಯಮ ಏನು ಇರೋದಿಲ್ಲ. ಆದ್ರೂ ನೀವ್ ಯಾಕೆ ಉಳಿಸ್ಕೊಂಡು ಹೋಗ್ತಿದ್ದೀರಾ ಅನ್ನೋದೇ ಪ್ರಶ್ನೆ. ಅವರು ನಮ್ಗೆ ಓನರ್ ಅನ್ನೋದ್ಕಿಂತ ಹೆಚ್ಚಾಗಿ ಇವ್ರನ್ನ ದತ್ತು ಮಗ ತರ ನಾವ್ ಯಾವಾಗ್ಲೂ ದತ್ತಮ್ಮ ಅಂತಿರ್ತೀವಿ. ಅವರಷ್ಟು ಆಸೆ ಮಾಡ್ತಾರೆ. ಅವ್ರ ಲಲಿತಮ್ಮ ಅಂತ ಅವರು, ಇವ್ರ ಮಗಳು ಅವರು. ತುಂಬಾ ಆಸೆ ಮಾಡ್ತಾರೆ ನಮ್ಮ ಮನೆಯವ್ರ ಕಂಡ್ರೆ. ಅವ್ರದ್ದು ಒಬ್ಬ ಮಗ ಅನ್ನೋ ತರ ಯಾವಾಗ್ಲೂ ಅವ್ರ ಭಾವನೆ ಇಟ್ಕೊಂಡಿದ್ದಾರೆ. ಹಂಗಾಗಿ ನಾವ್ ಯಾವಾಗ್ಲೂ ಇಲ್ಲಿ ಕರ್ಕೊಂಡ್ ಬರ್ತಿರ್ತಾರೆ ಯಾವಾಗ್ಲೂ ವರ್ಷಕ್ಕೆ. ಸ್ವಂತ ಮನೆಯಲ್ಲಿ ಇದ್ದೀರೋ ಬಾಡಿಗೆ ಮನೆಯಲ್ಲಿ ಇದ್ದೀರೋ? ಈಗ ನೀವು ಶಿವಮೊಗ್ಗದಲ್ಲಿ ಲೀಸ್ಗೆ ಅವ್ರದ್ದೇ ಮನೆಯಲ್ಲಿ? ಇಲ್ಲ, ಈಗ ನಾವು ಬೇರೆ ಮನೆಗ್ ಬಂದಿದೀವಿ. ಮನೆ ಬಿಟ್ರು ವಿಶ್ವಾಸ ಬಿಡ್ತಾ ಇಲ್ಲ? ಅದು ಬಿಟ್ಟಿಲ್ಲ. ಅದ್ ಬಿಡ್ಬೇಕು ಅಂತ ಏನಿಲ್ಲ, ನಮ್ಮ ಮನೆ ಚೇಂಜ್ ಮಾಡಿದ ತಕ್ಷಣ ಮಾನವೀಯ ಮೌಲ್ಯವನ್ನು ಮೆರಿತಾ ಇದ್ದೀರಿ. ಅವರು ಹಂಗೆ ಕಾಪಾಡ್ಕೊಂಡ್ ಬಂದಿರೋ, ನಮಗೂ ಅಷ್ಟೇ ಅವ್ರ ಬಗ್ಗೆ ಒಳ್ಳೆ ಭಾವನೆ ಇದೆ. ಆಲೆ ಮನೆಗೆ ಬಂದಿದ್ದೀರಿ, ಏನ್ ವಿಶೇಷತೆ ಅಂತ ಅನ್ಸತ್ತೆ? ನಮಗೆ ಖುಷಿ ಆಗುತ್ತೆ. ನಾವೆಲ್ಲ ಬಯಲುಸೀಮೆ ಕಡೆ ಬೆಲ್ಲ ಪ್ರಿಪೇರ್ ಮಾಡೋದೆಲ್ಲ ನಮ್ಗೆ ಯಾವತ್ತು ನೋಡಿದ ಅಭ್ಯಾಸನೇ ನೋಡೇ ಇಲ್ಲ. ನಾವು ಬರೀ ಟಿವಿಯಲ್ಲಿ ಅಷ್ಟೇ ನೋಡಿರೋದು, ರಿಯಲ್ ಆಗಿ ಯಾವಾಗ್ಲೂ ನೋಡಿಲ್ಲ. ಇಲ್ಲಿ ಬಂದ್ ನೋಡಿದ್ಮೇಲೆ ನಮಗೆ ಖುಷಿ ಆಗಿದ್ದು ಆಕ್ಚುಲಿ ಹಿಂಗೆಲ್ಲ ಮಾಡ್ತಾರದೆಲ್ಲ ಅಂತ. ನನ್ ಮಗ ಎಲ್ಲ ಎಂಜಾಯ್ ಮಾಡ್ತಾನೆ. ಎಲ್ಲ ತಗೊಂಡ್ ಹೋಗ್ತೀರಾ? ತಗೊಂಡ್ ಹೋಗಿ ಕೊಡ್ತಾರ ಅವ್ರು. ಬಂದಾಗೆಲ್ಲ ಡಬ್ಬ ಕಟ್ಟಿದಾರೆ ಪಾಪ. ಇನ್ನು ಅವ್ರು ಕೊಟ್ಟಿದ್ ಇನ್ನು ಮನೇಲಿ ಹಂಗೆ ಇರುತ್ತೆ ನಮ್ಮನೆ. ಒಂದ್ ವರ್ಷ ಬೆಲ್ಲನೇ ಸೇವನೆ ಮಾಡೋದ್? ಇಲ್ಲ ಮಧ್ಯಮ ಸಕ್ಕರೆ ಅದು ಇದು ಮಾಡ್ತೀವಿ, ಬಟ್ ಬೆಲ್ಲ ಜಾಸ್ತಿ ಸ್ವಲ್ಪ ಯೂಸ್ ಮಾಡಿ ಟ್ರೈ ಮಾಡ್ತೀವಿ. ನಿಮ್ ಹಾಬೀಸ್ ಏನು? ನನ್ನ ಹಾಬೀಸ್ ಬುಕ್ಸ್ ಓದೋದು. ನಾನ್ ತುಂಬಾ ಬುಕ್ ಓದೋದು ಇಷ್ಟ, ಮತ್ತೆ ಟಿವಿ ನೋಡೋದು, ಫಿಲ್ಮ್ಸ್, ಮೂವೀಸ್. ಜೀವನದಲ್ಲಿ ನೆನಪಿಡುವಂತಹ ಪುಸ್ತಕ ಯಾವುದು ನಿಮ್ಮ ಜೀವನದಲ್ಲಿ? ಬಹಳ ಬುಕ್ ಓದಿರ್ಬೇಕು, ಬಹಳಷ್ಟು ಪುಸ್ತಕಗಳಲ್ಲಿ ನೀವು ನೆನಪಿಟ್ಟಿರುವಂತಹ ಇದು ನನ್ನ ಲೈಫ್ ಟರ್ನಿಂಗ್ ಅಥವಾ ಏನೋ? ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಹೆಸರು ಬರ್ತಿಲ್ಲ ನನಗೆ ತಕ್ಷಣಕ್ಕೆ. ಕುವೆಂಪು ಅವರ ಮಗ ಪೂರ್ಣ ಚಂದ್ರ ತೇಜಸ್ವಿ ಅವರು ಬರೆದಂತಹ ಅದು ಜೇನು ಸಾಕಣೆದೆಲ್ಲ ಸಮಥಿಂಗ್ ಇದೆ. ಅದ್ರಲ್ಲಿ ನನಗೆ ನೆನಪಾಗ್ತಿಲ್ಲ ತಕ್ಷಣಕ್ಕೆ ಹೆಸರು. ನಾನು ಬಹಳ ದಿನ ಈಗ ವರ್ಕಲ್ಲಿ ಬಿಸಿ ಆಗಿದ್ರಿಂದ ಈಗ ಇತ್ತೀಚೆಗೆ ಮತ್ತೆ ನೋಡಕ್ ಆಗಿಲ್ಲ ಅದನ್ನ ಓದಕ್ಕೆ. ಓದಿ ತುಂಬಾ ವರ್ಷ, ಈಗ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ನಿಮ್ಮ ಅತಿ ಆಸಕ್ತಿ ಉಳ್ಳ ರೈಟರ್ ಯಾರು? ಅವರೇ, ಪೂರ್ಣಚಂದ್ರ ತೇಜಸ್ವಿ ಅವರೇ ನನ್ನ ಫೇವ್ರೇಟ್. ಆ ಬುಕ್ ಓದಾಗಿಂದ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ.
ಈಗ ವಾಪಸ್ ಹೋಗೋದು ಎಷ್ಟೊತ್ತಿಗೆ? ಈಗ ಹೊರಟು ಊಟ ಆಯ್ತು, ಸ್ವಲ್ಪ ಹೊತ್ತೆಲ್ಲ ನಮ್ ನೋಡ್ಕೊಂಡು. ಕಡೆಯಿಂದ ಏನಾದ್ರು ಲೇಟ್ ಆಯ್ತಾ? ಇಲ್ಲ 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 ಇಲ್ಲ. ನಿಮ್ಮ ಅನ್ಯೋನ್ಯತೆ, ನಿಮ್ ಬಾಂಧವ್ಯ ಹೀಗೆ ಮುಂದುವರಿಲಿ, ನಿಮ್ ಮಗ ಒಳ್ಳೆ ವಿದ್ಯಾಭ್ಯಾಸ ಆಗ್ಲಿ. ಥ್ಯಾಂಕ್ ಯು. ಎಲ್ಲಕ್ಕಿಂತ ನಿಮ್ ಮನೆಯವರು ಹೇಳಿದ್ರು ದೇಶದ ಪ್ರಜೆ ಆಗ್ಲಿ ನನ್ ಮಗ ಅನ್ನೋದು, ಅದು ಒಂದು ಈಡೇರ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ ಜೊತೆಗೆ ಸಂವಾದ ನಡೆದ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದ. ಇನ್ನೊಂದು ಹೇಳ್ಬೇಕು, ನಮ್ಮ ಮನೆಯವರು ಹೇಳಿದ್ರು ನಿಮ್ದು ಕನ್ನಡ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಕನ್ನಡದವರೇ ಒಬ್ರು ಕನ್ನಡ ಮಾತಾಡಲ್ಲ, ಬಟ್ ನಿಮ್ ಮದರ್ ಟಂಗ್ ಬೇರೆ ಆಗಿದ್ರು ನೀವು ಕನ್ನಡ ಮಾತಾಡೋದು ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಮ್ಮೊಂದಿಗೆ ಸೌಹಾರ್ದ ರೀತಿಯೊಳಗೆ ತುಂಬಾ ವಿಶ್ವಾಸದಲ್ಲಿ ಮಾತಾಡಿ ಈ ಒಂದು ಕುಟುಂಬ ನಮ್ಮ ಜೊತೆಗೆ ಮಾತಾಡಿದೆ. ನಿಜಕ್ಕೂ ನಮಗೆ ಸಂತೋಷವಾಗಿದೆ. ಭಗವಂತರಿಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿ ನೀಡಲಿ ಅಂತ ಆಶಿಸ್ತಾ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.